ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ಮಧ್ಯೆ ಪತಿ ದರ್ಶನಕ್ಕಾಗಿ ಸತಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬಂದಿದ್ರು. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ದರ್ಶನ್ ನೋಡಲು ಬಳ್ಳಾರಿ ಜೈಲಿಗೆ ಬಂದ ಸತಿ. ಭೂಪತಿ ಕಂಡು ಗಳಗಳನೆ ಕಣ್ಣೀರಿಟ್ಟ ಹೆಂಡತಿ. ನಾಲ್ಕು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್, ಟೀ ಶರ್ಟ್ ತಂದ ಪತ್ನಿ. ಕಾರ್ಯೇಶು ದಾಸಿ ಶರಣೇಶು ಮಂತ್ರಿ, ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮಿ, ಕ್ಷಮೆಯ ಧರಿತ್ರಿ ಶಯನೇಶು ರಂಭಾ ಎಂದು ಹೇಳುವ ನಾಡು ನಮ್ಮದು. ಪತಿಗೋಸ್ಕರ ಸತಿ ಅನೇಕ ತ್ಯಾಗ ಮಾಡಿದ್ದನ್ನ ಕಂಡಿದ್ದೇವೆ, ಕೇಳಿದ್ದೇವೆ. ಅದಕ್ಕೆ ಬೆಸ್ಟ್ ಉದಾಹರಣೆ ವಿಜಯಲಕ್ಷ್ಮಿ ದರ್ಶನ್. ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ, ಮಾಡದ ಹೋಮ ಹವನವಿಲ್ಲ. ವಾರ ಆದ್ರೆ ಸಾಕು, ಮೊದಲು ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗ್ತಿದ್ರು. ಗಂಡನಿಗೆ ಬೇಕಾದ ತಿಂಡಿ ಬಟ್ಟೆ ತಂದುಕೊಟ್ಟು ಮಾತನಾಡಿಸಿ ಹೋಗ್ತಿದ್ರು. ರಾಜ್ಯಾತಿಥ್ಯ ಫೋಟೋ ವೈರಲ್ ಆಗ್ತಿದ್ದಂತೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿಗೂ ಅರಸಿ ಬಂದಿದ್ದಾರೆ ಸತಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ತಂದ ಬ್ಯಾಗ್ಗಳ ತಪಾಸಣೆ. ವಿಜಯಲಕ್ಷ್ಮಿ ಗಂಡನಿಗಾಗಿ 4 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್, ಸ್ವೀಟ್ಸ್, ಬಟ್ಟೆಗಳನ್ನ ತಂದಿದ್ರು. ಆ ಬ್ಯಾಗ್ಗಳನ್ನ ಜೈಲಿನ ಸಿಬ್ಬಂದಿ ತಪಾಸಣೆ ಮಾಡಿದ್ರು. ವಿಸಿಟರ್ ಕೊಠಡಿಗೆ ದರ್ಶನ್ ಕರೆತಂದ ಜೈಲರ್ಸ್. ಪತ್ನಿ ಬರ್ತಿದ್ದಂತೆ ಸೆಲ್ನಲ್ಲಿ ಕೂತಿದ್ದ ದರ್ಶನ್ರನ್ನ ಜೈಲು ಸಿಬ್ಬಂದಿ ವಿಸಿಟರ್ ರೂಮಿಗೆ ಕರೆತಂದ್ರು. ಸೆರೆಮನೆಯಿಂದ ಕಾಟೇರ್ನನ್ನ ವಿಸಿಟರ್ ರೂಮಿಗೆ ಕರೆತರ್ತಿದ್ದಂತೆ ಕಾಣಿಸಿದ್ದು ಅದೇ ಟೀ ಶರ್ಟ್. ಪರಪ್ಪನ ಅಗ್ರಹಾರದಿಂದ ಯಾವ ಟೀ ಶರ್ಟ್ನಲ್ಲಿ ಬಂದಿದ್ರೋ ಅದೇ ಟೀ ಶರ್ಟ್ನಲ್ಲೇ ದರ್ಶನ್ ಇದ್ದಿದ್ದು ಕಂಡುಬಂತು. ನಿಮಿಷ ಪತ್ನಿ ಜೊತೆ ಕಾಟೇರ ಭಾವುಕ ಮಾತು. ವಿಸಿಟರ್ ರೂಮ್ನಲ್ಲಿ ದರ್ಶನ್ ನೋಡ್ತಿದ್ದಂತೆ ವಿಜಯಲಕ್ಷ್ಮಿ ಗಳಗಳನೆ ಅತ್ತಿದ್ದಾರೆ. ಸತಿಯನ್ನ ಕಂಡು ದಾಸ ಕೂಡ ಕಣ್ಣೀರು ಹಾಕಿದ್ರಂತೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿ ಒಳ್ಳೆಯ ದಿನ ನಮಗೂ ಬರಲಿದೆ ಅಂತ ಪತ್ನಿಗೆ ಧೈರ್ಯ ತುಂಬಿದ್ದಾರೆ. ಪತ್ನಿ ಕೊಟ್ಟ ಬ್ಯಾಗ್ ಹೊತ್ತೊಯ್ದ ಸಾರಥಿ. ಪತ್ನಿ ವಿಜಯಲಕ್ಷ್ಮಿ ತಂದಿದ್ದ 4 ಬ್ಯಾಗ್ಗಳನ್ನ ಖುದ್ದಾಗಿಯೇ ದರ್ಶನ್ ತೆಗೆದುಕೊಂಡು ಹೋದ್ರು. ಜೈಲಿನಿಂದ ಅಳುತ್ತಲೇ ಬಂದ ವಿಜಯಲಕ್ಷ್ಮಿ. ದರ್ಶನ್ ಜೊತೆ 30 ನಿಮಿಷಕ್ಕೂ ಹೆಚ್ಚು ಕಾಲ ಮಾತನಾಡಿ ಕಣ್ಣೀರು ಒರೆಸಿಕೊಂಡೇ ಪತ್ನಿ ವಿಜಯಲಕ್ಷ್ಮಿ ಹೊರಬಂದ್ರು. ಜೈಲಿನಲ್ಲಿ ಪತಿಯ ತೊಳಲಾಟ ಕಂಡು ಮಡದಿ ಕಣ್ಣೀರ ಕೋಡಿಯೇ ಹರಿಸಿ ಬೆಂಗಳೂರಿನತ್ತ ಮೌನದಲ್ಲೇ ಪ್ರಯಾಣ ಬೆಳೆಸಿದ್ರು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಈ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ 70ಕ್ಕೂ ಹೆಚ್ಚು ದಿನ ಇದ್ರು ದರ್ಶನ್. ಅವಾಗ ಹೆಂಗಿತ್ತು ಅಂತಂದ್ರೆ ಮಾಧ್ಯಮಗಳನ್ನ ಒಂದು ಅರ್ಧ ಕಿಲೋಮೀಟರ್ ಅಲ್ಲ ರಂಜಿತ್, ನೀವು ಹೋಗಿದ್ರಿ ರಿಪೋರ್ಟಿಂಗ್, ಅಲ್ಲೇ ಇದ್ರಿ. ಸೊ ಒಂದ್ ಅರ್ಧ ಕಿಲೋಮೀಟರ್ ಆಚೆ ನಿಲ್ಸಿದ್ರು. ಹಾಗಾಗಿ ಯಾರು ಹೋಗ್ತಿದ್ರು ಒಳಗೆ ಅನ್ನೋದು ಮಾತ್ರ ಗೊತ್ತಾಗ್ತಿತ್ತು. ಏನ್ ತಗೊಂಡ್ ಹೋಗ್ತಾ ಇದ್ದ ವಸ್ತುಗಳನ್ನ ತಪಾಸಣೆ ಮಾಡ್ತಿದ್ರಾ ಇಲ್ವಾ, ಇದ್ರ ಬಗ್ಗೆ ನಮಗೆ ವಿಜುವಲ್ಸ್ ಇರ್ತಿರ್ಲಿಲ್ಲ. ಸೊ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಬೇಕಾದ್ ಸಿಗ್ತಿದೆ ಒಳಗಡೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋ ವಿಡಿಯೋ ಕೂಡ ವೈರಲ್ ಆಯ್ತು. ಬಟ್ ಬಳ್ಳಾರಿ ಕಾರಾಗೃಹದಲ್ಲಿ ಇಂಟ್ರೆಸ್ಟಿಂಗ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಆ ಕೂಡ ವಿಜಯಲಕ್ಷ್ಮಿ ಅವ್ರು ಹೋದ ಸಂದರ್ಭದಲ್ಲಿ ಆ ದೊಡ್ಡ ಗೇಟ್ ಬಳ್ಳಾರಿ, ನೀವು ಅಲ್ಲಿಗೂ ಹೋದ್ರಿ ರಂಜಿತ್, ಪರಪ್ಪನ ಅಗ್ರಹಾರಕ್ಕೂ ಹೋಗಿದ್ದಾರೆ, ಬಳ್ಳಾರಿ ಜೈಲ್ಗೂ ಹೋಗಿದ್ದಾರೆ ರಿಪೋರ್ಟಿಂಗಿಗೆ. ಆಚೆ ಮಾತ್ರ ಅಲ್ಲೇ ಇರ್ಲಿ. ಎನಿವೆ ಆ ದೊಡ್ಡ ಗೇಟು, ಆ ಗೇಟ್ ನ ಒಳಗಡೆ ಕೂಡ ಆಗ್ತಾ ಇರುವ ಚಟುವಟಿಕೆಗಳು ಕಾಣೋ ರೀತಿಯಲ್ಲೇ ತಪಾಸಣೆಯನ್ನ ನಡೆಸಿದ್ರು. ವಿಜಯಲಕ್ಷ್ಮಿ ಅವರು ಒಂದು 3 ಬ್ಯಾಗ್ ತಂದಿದ್ರು. 3 ಬ್ಯಾಗ್ ಅನ್ನು ಕೂಡ
ಕೂಲಂಕುಷವಾಗಿ ಅಳೆದು ತೂಗಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಟಿ ಶರ್ಟ್ಗಳನ್ನ ತಗೊಂಡು ಹೋಗಿದ್ರು ವಿಜಯಲಕ್ಷ್ಮಿ ಅವರು, ಹೊಸ ಟಿ ಶರ್ಟ್ಗಳು, ಅದರ ಟ್ಯಾಗ್ ಕೂಡ ರಿಮೂವ್ ಮಾಡಿದ್ರು. ಅದೇನೋ ಡಬ್ಬಿಯಲ್ಲಿ ಒಂದಷ್ಟೇನೋ ತಗೊಂಡು ಹೋಗಿದ್ರು, ಡ್ರೈ ಫ್ರೂಟ್ಸ್ ಇತ್ಯಾದಿದನ್ನು ಓಪನ್ ಮಾಡಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಅದನ್ನ ಓಪನ್ ಮಾಡಿ ಚೆಕ್ ಮಾಡಿದ್ರು. ಅಂದ್ರೆ ಒಂದು ಈಗ ಆಲ್ರೆಡಿ ಕಾರಾಗೃಹ ಇಲಾಖೆ ಮೇಲೆ, ಬಂದಿಖಾನೆ ಇಲಾಖೆ ಮೇಲೆ ಒಂದಷ್ಟು ಆರೋಪ ಪರಪ್ಪನ ಅಗ್ರಹಾರದಲ್ಲಾದ ಚಟುವಟಿಕೆಯಿಂದ ಬಂದಿದೆ. ಬಳ್ಳಾರಿಗೆ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಪಾರದರ್ಶಕವಾಗಿದ್ದೀವಿ, ಕಾನೂನು ಪಾಲನೆ ಮಾಡ್ತಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಆ ಅನಿವಾರ್ಯತೆ ಹಿಂಗೆ ಮಾಡಿದ್ರ ಅಥವಾ ಆಕ್ಚುಲಿ ಬಳ್ಳಾರಿಯಲ್ಲಿ ಕಾನೂನು ಪಾಲನೆ ಆಗ್ತಿದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರು ತಂದಿದ್ದ 3 ಬ್ಯಾಗು ಇನ್ ಡೀಟೇಲ್ ಆಗಿ ತಪಾಸಣೆ ಆಗಿದೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ, ಗಮನಿಸಿ. ಪೊರ್ಕಿಯನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗುವಂತೆ ಮಾಡಿದ್ದೆ ಇದೊಂದು ಫೋಟೋ. ಪರಪ್ಪನ ಅಗ್ರಹಾರದಲ್ಲಿ ಫುಲ್ ಬಿಂದಾಸ್ ಆಗಿದ್ದ ದಾಸ ಈಗ ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾಗಿದ್ದಾನೆ. ಈ ಮಧ್ಯೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ದಾಸನನ್ನು ಭೇಟಿಯಾಗಿದ್ದಾರೆ. ನಿನ್ನೆ ವಿಜಯಲಕ್ಷ್ಮಿ ಪತಿ ದರ್ಶನ್ ಭೇಟಿಗೆ ಆಗಮಿಸಿದ್ದಾಗ 3 ಬ್ಯಾಗ್ಗಳನ್ನು ಹೊತ್ತು ತಂದಿದ್ರು. ಈ ವೇಳೆ ಪೊಲೀಸರು ಒಂದೊಂದು ಬ್ಯಾಗ್ ಅನ್ನು ಇಂಚಿಂಚು ಪರಿಶೀಲಿಸಿದ್ರು. ಪರಪ್ಪನ ಅಗ್ರಹಾರದ ಪ್ರಕರಣದಿಂದ ಅಲರ್ಟ್ ಆಗಿರುವ ಪೊಲೀಸರು ಇಲ್ಲಿ ಕಟ್ಟುನಿಟ್ಟಾಗಿ ಹಿರಿಯ ಅಧಿಕಾರಿಗಳ ಸೂಚನೆಗಳನ್ನ ಫಾಲೋ ಮಾಡುತ್ತಿದ್ದಾರೆ. ಮೊಬೈಲ್, ಸಿಗರೇಟ್ ಈ ರೀತಿಯ ವಸ್ತುಗಳಿದೆಯಾ ಎಂದು ತಲಾಶ್ ನಡೆಸಿದ್ರು. ಈ ಮೂಲಕ ಸಾಮಾನ್ಯ ಕೈದಿಗಳಿಗೆ ಹೇಗೆ ಚೆಕ್ ನಡೆಯುತ್ತೋ ಹಾಗೆ ದರ್ಶನ್ ಕೇಸ್ನಲ್ಲೂ ಆಗ್ತಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ರು. ಅಲ್ಲದೆ ದರ್ಶನ್ ಹಾಕಿದ್ದ ಟಿ ಶರ್ಟ್ ಮೇಲಿದ್ದ ಸಮಾನತೆ ಬರಹಕ್ಕೆ ಇಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣಲಾಗ್ತಿದೆ ಎಂದು ಪರೋಕ್ಷವಾಗಿ ತಿಳಿಸಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪತ್ನಿ ವಿಜಯಲಕ್ಷ್ಮಿ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಹಂಗಾಗಿ ದರ್ಶನ್ ಫುಲ್ ಖುಷಿಯಾಗಿದ್ದಾರೆ. ದರ್ಶನ್ ಮುಖದಲ್ಲಿ ಒಂದು ಚೈತನ್ಯ ಕಾಣಿಸ್ತಾ ಇದೆ. ಬಳ್ಳಾರಿಯ ಜೈಲಿನಲ್ಲಿ ದರ್ಶನ್ ಈಗ ಇದ್ದಾರೆ. ಅವರನ್ನು ನೋಡೋದಕ್ಕೆ ವಿಜಯಲಕ್ಷ್ಮಿ ಹೋಗಿದ್ದಾರೆ. ದರ್ಶನ್ಗೊಂದು ಸಮಾಧಾನ ಮಾಡಿ ಬಂದಿದ್ದಾರೆ. ದರ್ಶನ್ ಮುಖದಲ್ಲಿ ಚೈತನ್ಯ ಕಾಣಿಸ್ತಾ ಇದೆ. ದರ್ಶನ್ ರಾತ್ರಿ ಊಟ ಮಾಡಿದ್ರಂತೆ, ಮೊನ್ನೆ ಎಲ್ಲ ಊಟ ಮಾಡಿರ್ಲಿಲ್ಲ. ಹೆಂಡತಿ ಬಂದೋದ ನಂತರ ಊಟ ಮಾಡಿದ್ರಂತೆ, ಬೆಳಿಗ್ಗೆ ರೀಸನ್ ಹೇಳ್ತಿದ್ದಾರೆ. ನೆನೆ ಬಳ್ಳಾರಿಯ DIG ಮಾತನಾಡ್ತಾ ಹೇಳಿದ್ರು, ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಅಲ್ಲಿ ಬಳ್ಳಾರಿ ಜೈಲಲ್ಲಿ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ಇದೆಯಂತೆ. ಹಾಗಾಗಿ ಅವರಿಗೆ ಮೋಷನ್ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಕುತ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಸರ್ಜಿಕಲ್ ಚೇರ್ ಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ ಅಂತ. ಅದು ವ್ಯವಸ್ಥೆ ಆಗೋ ತನಕ ಪ್ರಾಬ್ಲಮ್ ಇದೆ ಅನ್ನೋ ಕಾರಣಕ್ಕೂ ಊಟ ಅವಾಯ್ಡ್ ಮಾಡಿದ್ದಾರೆ ಅನ್ನೋದಿದೆ. ಗೊತ್ತಿಲ್ಲ, ಅದು ಇದು ಎಲ್ಲ ಮಿಕ್ಸ್ ಆಗಿರ್ಬೋದು. ಅಂದ್ರೆ ಬಳ್ಳಾರಿಗೆ ಶಿಫ್ಟ್ ಆಗ್ಬಿಡ್ತಲ್ಲ, ಹೆಂಗೆ ಮುಂದೆ ಇತ್ಯಾದಿ ಆ ಚಿಂತೆನೂ ಇರಬಹುದು, ಡಿಸ್ಟರ್ಬ್ ಆಗಿರಬಹುದು, ಹೆಲ್ತ್ ರೀಸನ್ ಇರಬಹುದು. ಎನಿವೇ, ಈ ಎತ್ತಂಗಡಿ ಸುದ್ದಿ ಕೇಳ್ತಾ ಇದ್ದಂತೆ ಒಂದು ಹಂತಕ್ಕೆ ನಲುಗಿದ್ರು ದರ್ಶನ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಕುಗ್ಗ್ ಹೋಗಿದ್ರು. ಆದ್ರೆ ಹೆಂಡತಿ ಬಂದ್ ಹೋದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದಂತೆ ಕಾಣ್ತಿದ್ದಾರಂತೆ ದರ್ಶನ್. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಕಾಟೇರಿನ ಕಳ್ಳಾಟ ಒಂದೆರಡಲ್ಲ. ಪೊರ್ಕಿ ಆಡಿದ್ದ ಆಟ ಹೇಳೋರಿಲ್ಲ, ಕೇಳೋರಿಲ್ಲ, ರೂಲ್ಸ್ ಅಂತೂ ಇಲ್ವೇ ಇಲ್ಲ. ಹೀಗೆ ಜೈಲಲ್ಲೂ ಜಾಲಿಯಾಗಿದ್ದ ಜಗ್ಗುದಾದ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ತಂಪಾಗಿದ್ದ ದಾಸ ಬಳ್ಳಾರಿ ಜೈಲಲ್ಲಿ ಬೆವರುತ್ತಿದ್ದಾನೆ. ದೇಶದ 2ನೇ ಅತಿ ಕಠಿಣ ಜೈಲು ನೋಡಿ ಅಯ್ಯ ತಂಡ ಹೊಡೆದಿದ್ದಾನೆ. ನಿಜ, 2ನೇ ಅಂಡಮಾನ್ ಜೈಲ್ ನೋಡಿ ದಾಸ ಶಾಕ್ ಆಗಿದ್ದ. ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ. 3 ದಿನ ಯಾರೊಂದಿಗೂ ಮಾತನಾಡದೆ ಕುಗ್ಗಿ ಹೋಗಿದ್ದ. ಆದರೆ ನಿನ್ನೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಬರ್ತಾ ಇದ್ದಂತೆ ದಾಸ ಕೊಂಚ ಆಕ್ಟಿವ್ ಆಗಿದ್ದಾನೆ. ನಿಜ, ಪತ್ನಿಯ ದರ್ಶನವಾಗ್ತಾ ಇದ್ದಂತೆ ಪೊರ್ಕಿ ಮುಖದಲ್ಲಿ ಮಂದಹಾಸ ಮೂಡಿದೆ. 3 ದಿನಗಳ ಬಳಿಕ ಕೊನೆಗೂ ದರ್ಶನ್ ತನ್ನ ಸೆಲ್ನಿಂದ ಹೊರಬಂದು ವಾಕ್ ಮಾಡ್ತಿದ್ದಾನೆ. ನೊಂದ ಜೀವಕ್ಕೆ ಧರ್ಮಪತ್ನಿ ವಿಜಯಲಕ್ಷ್ಮಿ ನಿಜಕ್ಕೂ ಚೈತನ್ಯ ತುಂಬಿ ಹೋಗಿದ್ದಾರೆ. ಬೆಂಗಳೂರು ಜೈಲಲ್ಲಿದ್ದರೂ ಅದೇ ಮಮತೆ, ಬಳ್ಳಾರಿ ಜೈಲಿಗೆ ಹೋದ್ರೂ ಅದೇ ಮಮಕಾರ. ಪತಿಯನ್ನು ನೋಡೋದಕ್ಕೆ ವಿಜಯಲಕ್ಷ್ಮಿ ಪರದಾಟ. ನಿಜಕ್ಕೂ ಇಂಥ ಹೆಂಡತಿ ಪಡೆಯೋಕೆ ದಾಸ ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ಕನೆಕ್ಟೆಡ್ ಇದ್ದಾರೆ. ರೇಣುಕಾರಾಧ್ಯ, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿರ್ತಾ ಒಬ್ರು ರಿಪೋರ್ಟರ್, ಒಬ್ರು ಆಂಕರ್ ಫಿಕ್ಸ್ ಇದ್ರು. ಇವಾಗ ಡಬಲ್ ಡ್ಯೂಟಿ ನೀವು ಮಾಡ್ತಿದ್ದೀರಿ. ಬಳ್ಳಾರಿಯಲ್ಲಿ ಏನೇನು ಆಗ್ತಾ ಇದೆ, ಜೈಲ್ ಒಳಗಡೆ ಫುಲ್ ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಿಮ್ಮದು. ನೀವೇನೆಲ್ಲ ಅಪ್ಡೇಟ್ಸ್ ತೆಗೆದಿದ್ದೀರಿ, ಏನಾಗ್ತಿದೆ ಇವತ್ತು, ಹೇಗಿದ್ದಾರೆ ದರ್ಶನ್ ಇತ್ಯಾದಿ ಇತ್ಯಾದಿ, ಏನು ಇನ್ಫಾರ್ಮೇಶನ್ ಸಿಕ್ಕಿದೆ? ಗುಡ್ ಮಾರ್ನಿಂಗ್ ಸ್ಮಿತಾ. ಇಲ್ಲಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೇಳೋದಾದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರು ಹಾಯಾಗಿದ್ರು. ಆದರೆ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ಈ ಜೈಲಿನಲ್ಲಿ ಅವರಿಗೆ ನಿಜಕ್ಕೂ ಒಂದು ರೀತಿ ಕಠಿಣವಾಗಿ ಸೆರೆವಾಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ವಿಚಾರಣಾಧೀನ ಕೈದಿ ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿರಲಿಲ್ಲ. ಆದರೆ ನಿನ್ನೆ ಒಂದಷ್ಟು ದರ್ಶನ್ ಅವರಿಗೆ ರಿಲೀಫ್ ಆಗಿದೆ. ಯಾಕಂದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಅವ್ರ ಜೊತೆ ಅರ್ಧ ಗಂಟೆಯಷ್ಟು ಸಮಯದಷ್ಟು ಮಾತನಾಡಿ ಹೋಗಿದ್ರು. ಆ ಬಳಿಕ ಒಂದಷ್ಟು ದರ್ಶನ್ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಸುದೀರ್ಘವಾಗಿ ವಿಜಯಲಕ್ಷ್ಮಿ ಮಾತ್ರ ಅಲ್ಲ, ಅವರ ಅಂದರೆ ವಿಜಯಲಕ್ಷ್ಮಿ ಅವರ ತಂಗಿಯ ಪತಿ ಕೂಡ ಬಂದಿದ್ದರು. ಅವರ ಜೊತೆಯೂ ಕೂಡ ದರ್ಶನ್ ಮಾತನಾಡಿದ್ದಾರೆ. ಇನ್ನೊಂದು ಕಡೆಗೆ ಜೈಲಿನ ಅಂದರೆ ಉತ್ತರ ವಲಯದ DIG ಕೂಡ ಬಂದಿದ್ದರು. ಅವರ ಬಳಿಯೂ ಕೂಡ ದರ್ಶನ್ ಸಾಕಷ್ಟು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಇದ್ದಂಥ ಏನು ಸಮಸ್ಯೆಗಳಿದ್ವು ಅವೆಲ್ಲವನ್ನು ಕೂಡ ಅವರ ಮುಂದೆ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರಿಗೆ ವಿಶೇಷವಾಗಿ ಕೆಲವೊಂದಿಷ್ಟು ಬಟ್ಟೆಗಳನ್ನು ತಂದುಕೊಟ್ಟಿದ್ರು. ಆ ಬಳಿಕ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ತಂದುಕೊಟ್ಟಿದ್ರು. ಅವೆಲ್ಲವನ್ನು ಕೂಡ ದರ್ಶನ್ಗೆ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಚಾರ ಏನಂದರೆ, ದರ್ಶನ್ ಅವರಿಗೆ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಬಿಟ್ಟು ವಿಶೇಷವಾಗಿ ಕುಂಕುಮ ಹಾಗೂ ಅಕ್ಷತೆ ಕಾಳುಗಳನ್ನು ತಂದುಕೊಟ್ಟಿದ್ರು. ಇವೆಲ್ಲ ನಮಗೆ ಸಣ್ಣ ವಿಚಾರ ಅನಿಸಿದ್ರು ಕೂಡ ಅವರ ಮಟ್ಟಿಗೆ ದೊಡ್ಡ ವಿಚಾರಗಳು. ಯಾಕಂದರೆ ಇಂಥ ಸಂದರ್ಭದಲ್ಲಿ ಅಂದರೆ ಏಕಾಂಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಂದು ಒಂದಷ್ಟು ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬತಕ್ಕಂಥದ್ದು ದೊಡ್ಡ ಕೆಲಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರು ಸಾಕಷ್ಟು ಸ್ನೇಹಿತರನ್ನ ಹೊಂದಿದ್ರು. ಅಲ್ಲಿನ ಅಧಿಕಾರಿಗಳು ಕೂಡ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ರು. ಹೀಗಾಗಿ ಎಲ್ಲ ಸೌಲಭ್ಯಗಳು ದರ್ಶನ್ ಅವರಿಗೆ ಸಿಕ್ಕಿತ್ತು. ಆದರೆ ಬಳ್ಳಾರಿ ಜೈಲಿನಲ್ಲಿ 3 ದಿನದಿಂದ ಯಾವುದೇ ರೀತಿಯ ಸೌಲಭ್ಯಗಳಿರಲಿಲ್ಲ. ಸೊಳ್ಳೆ ಕಾಟದಿಂದ ನಿದ್ದೆಯೂ ಬರ್ತಾ ಇರಲಿಲ್ಲ. ಇನ್ನೊಂದು ಕಡೆಗೆ ಮಾನಸಿಕವಾಗಿಯೂ ಕೂಡ ಸಾಕಷ್ಟು ಕುಗ್ಗಿ ಹೋಗಿದ್ರು. ಯಾವಾಗ ವಿಜಯಲಕ್ಷ್ಮಿ ಅವರು ಬಂದು ಹೋಗ್ತಾರೆ, ಆ ಬಳಿಕ ದರ್ಶನ್ ಅವರ ಮುಖದಲ್ಲಿ ಒಂದಷ್ಟು ಲವಲವಿಕೆ ಕಾಣಿಸ್ತಾ ಇದೆ ಅಂತ ಜೈಲಿನ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕಳೆದ 3 ದಿನದಿಂದ ದರ್ಶನ್ ಅವರು ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ರು. ವಿಜಯಲಕ್ಷ್ಮಿ ಬಂದು ಹೋದ ಬಳಿಕ ಒಂದಷ್ಟು ಮಾತುಗಳನ್ನು ಸಿಬ್ಬಂದಿ ಜೊತೆ ಆಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, 3 ದಿನದ ಹೈ ಸೆಕ್ಯೂರಿಟಿ ಸೆಲ್ನ ಬಿಟ್ಟು ಹೊರ ಬರದೇ ಇರ್ತಕ್ಕಂಥ ದರ್ಶನ್ ಅವರು ಇವತ್ತು ಬೆಳಗ್ಗೆ ವಾಕ್ ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ದರ್ಶನ್ ಅವರು ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ದರ್ಶನ್ ಅವರು ರೈಸ್ ಐಟಮ್ ಅನ್ನ ಕಡಿಮೆ ಮಾಡಿದ್ದಾರಂತೆ. ಯಾಕಂದ್ರೆ ಅವರು ಈ ಒಂದು ವಿಚಾರದಲ್ಲಿ ಅಂದ್ರೆ ಬಾಡಿ ಫಿಟ್ನೆಸ್ಗೂ ಕೂಡ ಒಂದಷ್ಟು ಇಂಪಾರ್ಟೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಹೀಗಾಗಿ ಚಪಾತಿ, ಮುದ್ದೆ ಈ ರೀತಿಯಾದ ಊಟವನ್ನ ಸೇವಿಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಕೂಡ ಸೇವಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸ್ಮಿತಾ, ಇದೆಲ್ಲ ನೋಡಿದಾಗ ದರ್ಶನ್ ಅವರಿಗೆ ಇದೀಗ ಒಂದಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಸ್ಮಿತಾ, ರೈಟ್. ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗೆ.